ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ಚಾಣಕ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಏನು 43 ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಸರಿಸುಮಾರು 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ಹೋರಾಟವನ್ನು ಮಾಡಿದ್ದೀವಿ. ಹಲವಾರು ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು, ಸಚಿವರುಗಳಿಗಾಗಿರ್ಬೋದು ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಲಿಖಿತವಾಗೂ ಕೊಟ್ಟಿದ್ದೀವಿ ಹಾಗೂ ಮೌಖಿಕವಾಗೂ ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಈ ಒಂದು ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ, ಇವತ್ತು ವಿದ್ಯಾರ್ಥಿಗಳ ವಿರೋಧ ರೀತಿಯಲ್ಲಿ ಇವತ್ತು ಈ ಸರ್ಕಾರ ನಡ್ಕೊಳ್ತಾ ಇದೆ. ಇದು ಅತ್ಯಂತ ಖಂಡನೀಯ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಈ ಕೂಡಲೇ ನಮ್ಮ ನೇಮಕಾತಿ ಏನಿದೆ ಈ ಕೂಡಲೇ ಪ್ರಾರಂಭ ಮಾಡಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಧಾರವಾಡದ ಜಯನಗರ ಸರ್ಕಲ್ನಲ್ಲಿ ಇದೇ ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏನಿದೆ, ಅವತ್ತು ನಾವು ಅನಿರ್ದಿಷ್ಟಾವಧಿಯಾಗಿ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಈಗಾಗಲೇ ನಾವು ನಿಶ್ಚಯವನ್ನು ಮಾಡಿದ್ದೇವೆ. ಸೊ ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಸ್ಪರ್ಧಾ ಮಿತ್ರರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೂ ಧಾರವಾಡದಲ್ಲಿ ಯಾರು ಪ್ರತಿನಿತ್ಯ ಲೈಬ್ರರಿಲಿ ಕೂತ್ಕೊಂಡು ಏನು ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಈ ಹೋರಾಟಕ್ಕೆ ನೈತಿಕವಾಗಿ ಬೆಂಬಲವನ್ನು ನೀಡಬೇಕು, ಸಹಕಾರ ಸಹಮತವನ್ನು ನೀಡಬೇಕು ಮತ್ತು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬರೀ ನೇಮಕಾತಿ ಅಷ್ಟೇ ಅಲ್ಲ, ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ. ಇವತ್ತೇನು ಕೆ ಪಿ ಎಸ್ ಸಿ ಅನ್ನುವಂಥ ಒಂದು ಕರ್ಮಕಾಂಡ, ಬೃಹತ್ ಭ್ರಷ್ಟಾಚಾರ ಏನಾಗಿದೆ ಇವತ್ತು ಈ ರಾಜ್ಯದಲ್ಲಿ, ಇತ್ತೀಚೆಗೆ ನಡೆದಂಥ KS ಪರೀಕ್ಷೆಯಲ್ಲಿ ಏನು ಅಕ್ರಮ ಏನು ನಡೆದಿತ್ತೋ, ಈ ಅಕ್ರಮ, ಈ ತನಿಖೆಯನ್ನು ಕೊಡಬೇಕಾಗುತ್ತೆ. CBI ತನಿಖೆಗೆ ಈ ಪ್ರಕರಣವನ್ನು ಆದೇಶ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕಾಗಿದೆ. ಯಾತಕ್ಕಂತ ಹೇಳಿದ್ರೆ, ಇವತ್ತು ಇಲ್ಲಿ ಸ್ಪರ್ಧಾ ಏನು ಜಗತ್ತಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಲ್ಲ, ಯಾರು ರಾಜಕಾರಣಿ ಮಕ್ಕಳುಗಳು ಬಂದಿರತಕ್ಕಂಥವ್ರಲ್ಲ. ಇಲ್ಲಿ ಬಂದಿರತಕ್ಕಂಥವ್ರು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಸೊ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಹೋರಾಟದ ರೂಪುರೇಷವನ್ನು ನಾವೀಗಾಗಲೇ ನಮ್ಮ ಸಂಘಟನೆ ಇವತ್ತೇನು ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಅಂತ ನಾವೇನು ನೂತನವಾಗಿ ನಾವೇನು ಓಪನ್ ಮಾಡಿದ್ದೀವಿ, ಈ ಸಂಘಟನೆ ವತಿಯಿಂದ ನಾವು ಒಂದು ಹೋರಾಟವನ್ನು ನಾವು ಈಗಾಗಲೇ ನಿಶ್ಚಯವನ್ನು ಮಾಡಿದ್ದೀವಿ. ನಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ನಮ್ಮ ಹೋರಾಟ, ನಮ್ಮ ಏನು ಬೇಡಿಕೆ ಏನಿದೆ, ನಮ್ಮ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗೋವರೆಗೂ ಕೂಡ, ನಮ್ಮ ನೇಮಕಾತಿಯ ಆದೇಶ ಅಧಿಸೂಚನೆ ಹೊರಡಿಸೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸ್ಪರ್ಧಾ ಮಿತ್ರರೇ, ತಮಗೆ ನಾನು ಮತ್ತೆ ಮನವಿಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟದಿಂದ ತಾವು ನೆಪಗಳನ್ನು ಒಡ್ಡಿ ತಪ್ಪಿಸ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಸೊ ನನಗೆ 100ಕ್ಕೆ 100 ವಿಶ್ವಾಸ ಇದೆ ನಿಮ್ಮ ಮೇಲೆ. ಖಂಡಿತವಾಗ್ಲೂ ಈ ಹೋರಾಟದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತೀರಾ, ಈ ಹೋರಾಟವನ್ನು ಯಶಸ್ವಿ ಮಾಡ್ತೀರಾ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ನನ್ನ ಹಿಂದ್ಗಡೆ ಏನು ಇಮೇಜಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಇಲ್ಲಿ ಟೆಲಿಗ್ರಾಮ್ ಚಾನಲ್ ಏನು ಕರ್ನಾಟಕ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಏನಿದೆ, ಇದಕ್ಕೆ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಹಾಗೂ ಯೂಟ್ಯೂಬ್ ಚಾನಲ್ ಏನಿದೆ, ಫೇಸ್ಬುಕ್ ಚಾನಲ್ ಏನಿದೆ, ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ, ಇದಕ್ಕೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಸ್ನೇಹಿತ ಬಳಗ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವ್ರನ್ನೂ ಕೂಡ ಜಾಯಿನ್ ಮಾಡಿಸಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.